ಸೈಡ್ ಫ್ಯಾಟ್ ಒಂದು ದೊಡ್ಡ ಪ್ರಾಬ್ಲಮ್ ಸ್ನೇಹಿತರೆ, ನಂಗೆ ಗೊತ್ತು. ಅದಕ್ಕೆ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ. ಇವತ್ತು ನಿಮ್ಮ ಸೈಡ್ ಫ್ಯಾಟ್ ಅನ್ನು ಕಂಪ್ಲೀಟ್ ಆಗಿ ಹೇಗೆ ಕಮ್ಮಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ಇದೇ ತರದ ಫಿಟ್ನೆಸ್ ವಿಡಿಯೋಸ್ ಕನ್ನಡದಲ್ಲಿ ರೆಗ್ಯುಲರ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಸ್ನೇಹಿತರೆ, ಎಂತ ವರ್ಕೌಟ್ ಮಾಡಬಾರ್ದು, ಎಂತ ವರ್ಕೌಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಏನ್ ಮಾಡಬಾರ್ದು ಅಂತ ಹೇಳ್ತೀನಿ. ಫಸ್ಟ್ ದಯವಿಟ್ಟು ಕ್ರಂಚಸ್ ಮಾಡೋದು, ಸೈಡ್ ಕ್ರಂಚಸ್ ಮಾಡೋದು, ಸೈಡ್ಗೆ ವರ್ಕೌಟ್ ಮಾಡೋದು, ಆಬ್ಲಿಕ್ಸ್ ವರ್ಕೌಟ್ ಮಾಡೋದು ಎಲ್ಲ ಬಿಟ್ಬಿಡಿ. ಯಾಕೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲೇಯರ್ ನಿಮ್ದು ಬರೋದು ಮಸಲ್ ಮೇಲೆ ಫ್ಯಾಟ್ ಬರೋದು, ಫ್ಯಾಟ್ ಮೇಲೆ ಇರೋದು ಸ್ಕಿನ್. ಅರ್ಥ ಆಯ್ತಾ? ಸೊ ನೀವು ಈ ವರ್ಕೌಟ್ ಎಲ್ಲ ಮಾಡಿದಾಗ ನಿಮ್ಮ ಮಸಲ್ ಬಿಲ್ಡ್ ಆಗುತ್ತೆ. ಮಸಲ್ ಬಿಲ್ಡ್ ಆಗಿ ಆ ಫ್ಯಾಟ್ ಇನ್ನೂ ಹೊರಗೆ ಆಗುತ್ತೆ. ಅರ್ಥ ಆಯ್ತಾ? ಆಗ ಸೈಡ್ ಫ್ಯಾಟ್ ಇನ್ನೂ ಜಾಸ್ತಿ ಕಾಣುತ್ತೆ. ಸೊ ಅದ್ರ ಬದಲು ಆ ಸ್ಕಿನ್ ಮತ್ತೆ ಮಸಲ್ ನ ನಡುವಲ್ಲಿ ಇರೋ ಫ್ಯಾಟ್ ಅನ್ನು ಕರಗಿಸಬೇಕು. ಅದು ಹೇಗಾಗುತ್ತೆ? ಕ್ಯಾಲೋರೀಸ್ ಬರ್ನ್ ಮಾಡಿದಾಗ ನೀವು ಎಷ್ಟು ತಿಂತೀರಾ ಅದಕ್ಕಿಂತ ಜಾಸ್ತಿ ಬರ್ನ್ ಮಾಡಿದಾಗ. ಅದಕ್ಕೆ 5 ಎಫೆಕ್ಟಿವ್ ವರ್ಕೌಟ್ ಹೇಳ್ತೇನೆ. ಫಸ್ಟ್ ಎಕ್ಸರ್ಸೈಸ್ ನೀವು ಏನ್ ಮಾಡ್ಬೇಕಂದ್ರೆ, ದಿನದಲ್ಲಿ ಏನೇ ಆಗಲಿ 10 ರಿಂದ 15,000 ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡಿ. ಇದು ಆಟೋಮ್ಯಾಟಿಕಲಿ ನಿಮ್ಮ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ನ ಫಾಸ್ಟ್ ಮಾಡುತ್ತೆ. ಯಾಕೆ? ಆಕ್ಟಿವಿಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಕ್ಯಾಲೋರೀಸ್ ಬರ್ನ್ ಆಗುತ್ತೆ. 300 ಕ್ಯಾಲೋರೀಸ್ ಅಷ್ಟು ಬರ್ನ್ ಆದಾಗ ಆಟೋಮ್ಯಾಟಿಕ್ ಆಗಿ ಫ್ಯಾಟ್ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಎರಡನೇ ವರ್ಕೌಟ್ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ. ಬೇಗ ಕ್ಯಾಲೋರೀಸ್ ಯಾವ್ದು ಬರ್ನ್ ಆಗುತ್ತೆ ಅದನ್ನ ನೀವು ಮಾಡಬೇಕು. ಫಾರ್ ಎಕ್ಸಾಂಪಲ್ HIIT. ಈಗ HIIT ಏನ್ ಬರುತ್ತೆ? ಜಂಪಿಂಗ್ ಜಾಕ್ಸ್ ನ ಆಡ್ ಮಾಡ್ಕೊಳ್ಬೇಕು. ಎರಡನೇದು ಹೈ ನೀಸ್ ನ ಆಡ್ ಮಾಡಿ. ಮೂರನೇದು ಮೌಂಟೇನ್ ಕ್ಲೈಂಬರ್ಸ್. ಈ 3 ಎಕ್ಸರ್ಸೈಸ್ ತುಂಬಾ ಎಫೆಕ್ಟಿವ್. ನೀವು ಹೇಗೆ ಮಾಡ್ಬೇಕಂದ್ರೆ, ರೆಪ್ಸ್ ಮೇಲೆ ಹೋಗ್ಬಾರ್ದು, ಸೆಕೆಂಡ್ಸ್ ಮೇಲೆ ಹೋಗ್ಬೇಕು. 60 ಸೆಕೆಂಡ್ ಕಂಟಿನ್ಯೂಸ್ ಆಗಿ ಮಾಡಿ, ರೆಸ್ಟ್ ತಗೊಳ್ಳಿ. ವಾಪಸ್ 60 ಸೆಕೆಂಡ್ ಕಂಟಿನ್ಯೂಸ್ ಆಗಿ ಮಾಡಿ, ರೆಸ್ಟ್ ತಗೊಳ್ಳಿ. ಇದೇ ತರ ಈ ಎಕ್ಸರ್ಸೈಸ್ ನ ಒಂದು 30 ನಿಮಿಷ ಮಾಡಿ. ಡೆಫಿನೆಟ್ಲಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಮೂರನೇದು ವರ್ಕೌಟ್ ಅಂತ ಹೇಳುವಾಗ ಬ್ಯಾಕ್ ಅಂಡ್ ಶೋಲ್ಡರ್ ವರ್ಕೌಟ್ ನ ಆಡ್ ಮಾಡ್ಕೊಳ್ಳಿ. ಬ್ಯಾಕ್ ವರ್ಕೌಟ್ ಅಂದ್ರೆ ನಿಮ್ದು ವಿ ಟೇಪರ್ ಬಂದಾಗ ಆಟೋಮ್ಯಾಟಿಕ್ ಆಗಿ ಸೈಡ್ ಫ್ಯಾಟ್ ಕಮ್ಮಿ ಕಾಣುತ್ತೆ. ಅರ್ಥ ಆಯ್ತಾ? ನೀವು ಅದಕ್ಕೆ ವಿ ಟೇಪರ್ ಬ್ಯಾಕ್ ನ ಬಿಲ್ಡ್ ಮಾಡಬೇಕು. ವಿ ಟೇಪರ್ ಬ್ಯಾಕ್ ನ ಬಿಲ್ಡ್ ಮಾಡಲಿಕ್ಕೆ 2 ವರ್ಟಿಕಲ್ ಮೂವ್ಮೆಂಟ್, 2 ಹಾರಿಜಾಂಟಲ್ ಮೂವ್ಮೆಂಟ್. ವರ್ಟಿಕಲ್ ಮೂವ್ಮೆಂಟ್ ಅಲ್ಲಿ ಲ್ಯಾಟ್ ಪುಲ್ ಡೌನ್ ಅಥವಾ ಪುಲ್ ಅಪ್ಸ್, ಇಲ್ಲ ಕ್ಲೋಸ್ ಗ್ರಿಪ್ ಪುಲ್ ಡೌನ್. ಹಾರಿಜಾಂಟಲ್ ಮೂವ್ಮೆಂಟ್ ಅಲ್ಲಿ ಬಾರ್ಬೆಲ್ ರೋಸ್ ಮತ್ತೆ ಕ್ಲೋಸ್ ಗ್ರಿಪ್ ರೋಸ್. ಈ 4ರಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡ್ತಾ ಹೋಗಿ ಬ್ಯಾಕ್ ಡೆಫಿನೆಟ್ಲಿ ಡೆವಲಪ್ ಆಗುತ್ತೆ. ಶೋಲ್ಡರ್ ಅಂತ ಹೇಳುವಾಗ ಲ್ಯಾಟರಲ್ ರೇಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಲ್ಯಾಟರಲ್ ರೇಸ್ ಗ್ರೋ ಆದಾಗ ಆಟೋಮ್ಯಾಟಿಕಲಿ ವಿ ಟೇಪರ್ ಕಾಣಿಸುತ್ತೆ ಅಂಡ್ ನಿಮ್ಮ ಸೈಡ್ ಫ್ಯಾಟ್ ಕಮ್ಮಿ ಕಾಣುತ್ತೆ. ಅರ್ಥ ಆಯ್ತಾ? ಇದು ವರ್ಕೌಟ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಕೊಟ್ಟೆ, ಬಟ್ ಇದನ್ನ ನೀವು ಎವ್ರಿ ಡೇ ಮಾಡಬೇಕು. ಅಂಡ್ ಎವ್ರಿ ವಾರ ನಿಮ್ಮ ಸೊಂಟನ ಚೆಕ್ ಮಾಡಿ. ವೇಟ್ ನ ಮರ್ತು ಬಿಡಿ. ಸೊಂಟ ಕಮ್ಮಿ ಆಗ್ತಿದ್ಯಾ? ಯು ಆರ್ ಇನ್ ದ ರೈಟ್ ಪಾತ್. ಇದೆಲ್ಲ ಓಕೆ. ಇದ್ರ ಜೊತೆ ಡಯಟ್, ಕ್ಯಾಲೋರಿಕ್ ಡೆಫಿಸಿಟ್ ಡಯಟ್, ಅದು ನಾನು ಹೇಳ್ತಾ ಇರ್ತೀನಿ. ಹೇಗೆ ನಿಮ್ಮ ಬಾಡಿಗೆ ಮೇಂಟೆನೆನ್ಸ್ ಕ್ಯಾಲೋರೀಸ್ ಕ್ಯಾಲ್ಕುಲೇಟ್ ಮಾಡಿ 800 ರಿಂದ 300 ಕ್ಯಾಲೋರೀಸ್ ಕಮ್ಮಿ ಆಗ್ತೀನಿ. ಹೇಗೆ ಟ್ರ್ಯಾಕ್ ಮಾಡ್ತೀರಾ? ಬೇರೆ ಆಪ್ ಅಲ್ಲಿ ನೀವು ಕ್ಯಾಲೋರೀಸ್ ನ ಟ್ರ್ಯಾಕ್ ಮಾಡಬೇಕು. ಅದಕ್ಕೆ ನೀವು ಮೆಜರ್ ಮಾಡಬೇಕು. ಇಲ್ಲಾಂದ್ರೆ ನಿಮ್ಗೆ ಅಂದಾಜು ಗೊತ್ತಿರಬೇಕು. ಇಲ್ಲ ಅಂದ್ರೆ ಒಂದು ಕಸ್ಟಮೈಸ್ಡ್ ಪ್ರೋಗ್ರಾಮ್ ಫಾಲೋ ಮಾಡಬೇಕು. ನೋಡಿ, ಇಲ್ಲಿ ಇಷ್ಟು ಸೈಡ್ ಫ್ಯಾಟ್ ಕಮ್ಮಿ ಮಾಡಿದ ನಮ್ಮ ಕ್ಲೈಂಟ್ಸ್ ಇದೆ. ಹೇಗೆ? ಒಂದು, ಅವ್ರು ನಮ್ಮ ಲೈವ್ ಸೆಷನ್ ಅಲ್ಲಿ ನನಗೆ ಹೇಳಿದ್ನಲ್ಲ, ಇದೇ ತರದ ಬೇರೆ ಎಕ್ಸರ್ಸೈಸ್ ಮಾಡಿಸ್ತೀವಿ. ಎರಡನೇದು, ಅವರ ಬಾಡಿ ಪ್ರಕಾರ ಕಸ್ಟಮೈಸ್ಡ್ ಡಯಟ್ ಮಾಡ್ಕೊಡ್ತೀವಿ. ಆಗ ಟೇಸ್ಟಿಯಾಗಿ ತಿನ್ಕೊಂಡು ಅವ್ರು ಫ್ಯಾಟ್ ಲಾಸ್ ಮಾಡ್ತಾರೆ. ನೀವು ಕ್ರಂಚಸ್ ಮಾಡ್ತಾ ಇದ್ರೆ, ಫ್ಯಾಟ್ ಬರ್ನ್ ತಗೊಳ್ತಿದ್ರೆ ಆಗಲ್ಲ. ಇದೇ ಸಿಂಪಲ್ ಪ್ರೋಸೆಸ್, ಬಟ್ ನಿಮ್ಮ ಬಾಡಿ ಪ್ರಕಾರ ಮಾಡಬೇಕು. ಆಗ ರಿಸಲ್ಟ್ ಬರುತ್ತೆ. ಫೈನಲ್ ಬೋನಸ್ ಟಿಪ್ ಹೇಳ್ತೀನಿ. ಬರೀ ಕಾರ್ಡಿಯೋ ಮಾಡೋ ಬದಲು ಮಸಲ್ ಬಿಲ್ಡಿಂಗ್ ಮಾಡಿ. ಆಗ ನಿಮ್ಮ ಬಾಡಿ ಚೆನ್ನಾಗಿ ಕಾಣುತ್ತೆ. ಸಪುರಸ ಆಗ್ತೀರಾ, ಫಿಟ್ ಆಗಿ ಕಾಣ್ತೀರಾ. ಅರ್ಥ ಆಯ್ತಾ? ಸೊ ಕಾಂಬಿನೇಷನ್ ಅಲ್ಲಿ ಮಾಡಿದಾಗ ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಕ್ಲೈಂಟ್ಸ್ ತರ ನೀವು ಚೆನ್ನಾಗಿ ಕಾಣ್ತೀರಾ. ನಿಮ್ಗೆ ಸಹ ಪರ್ಸನಲೈಸ್ ಸರ್ವಿಸ್ ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಫಾರ್ಮ್ ಫಿಲ್ ಮಾಡಿ, ವೆಬ್ಸೈಟ್ ನೋಡಿ, ನಮ್ಮ ರಿಸಲ್ಟ್ ನೋಡಿ, ರಿವ್ಯೂಸ್ ನೋಡಿ. ಅದಾದ್ಮೇಲೆ ಸೀರಿಯಸ್ ಆಗಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಯ್ತಾ? ಇದು ಬಿಟ್ಟು ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹೇಳಿ. ಅಂಡ್ ಪ್ಲೀಸ್ ಸೈಡ್ ಫ್ಯಾಟ್ ಟೆನ್ಷನ್ ಮಾಡ್ತಾರೆ, ಅವರಿಗೆ ಈ ವಿಡಿಯೋ ಕಳಿಸ್ಕೊಡಿ. ಆಗ ಅವ್ರಿಗೆ ಅರ್ಥ ಆಗುತ್ತೆ ವೇಸ್ಟ್ ಎಕ್ಸರ್ಸೈಸ್ ಯಾವುದು, ಇಫೆಕ್ಟಿವ್ ಎಕ್ಸರ್ಸೈಸ್ ಯಾವುದು ಅಂತ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಕಡೆಯಿಂದ.